ಹಿಂದೆ ಕಸ ಅಂದ್ರೆ ಕಸನೇ ತಂದಾಗ್ತಾ ಇದ್ರು. ಈ ಸಗಣಿ, ಹಿಟ್ಟಿ, ಪೇಪರು, ಬಟ್ಟೆ ಚೂರು, ಸೊಪ್ಪು, ಸದೆ ಇದನ್ನೆಲ್ಲ ತಂದು ತಿಪ್ಪಿ ಗುಂಡೆಗೆ ಹಾಕ್ತಾ ಇತ್ತು. ಅದು ಬಳದು ಗೊಬ್ಬರ ಆಗ್ತಿತ್ತು. ಈಗ ಇದು ಎಂಥದೋ ಪ್ಲಾಸ್ಟಿಕ್ ಅಲ್ಲಿ ಮಾಡ್ತಾರೆ. ಈ ಪ್ಲಾಸ್ಟಿಕ್ ಮಣ್ಣಾಗ ಹೊಳಿತೈತ? ಹೊಳೆಯಲ್ಲ. ಮಣ್ಣಾಗ ಸೇರ್ಕೊಂಡು ವಿಷ ಸೇರುತ್ತೆ. ಹೋಗಿ ಬಿಡಿ. ಊಟದ ಎಷ್ಟು ಅಂದ್ರೆ ಉಣ್ಣವ್ರು ಎಷ್ಟು ಜನ ಅಂತ ನಾನೇ ಕೇಳಕ್ ಹೋಗ್ಲಿ. ಹೇಳೋ ಸರ್ಕಾರದ ಮಾತೆ ಜನ ಕೇಳಕ್ಕಿಲ್ಲ ಅಂದ್ಮೇಲೆ ಈ ನನ್ನ ಮಾತು ಕೇಳ್ತಾರ ಸ್ವಾಮಿ. ಅಯ್ಯೋ ಹೋಗಿ ಬಿಡಿ. ಅಯ್ಯೋ ಏನ್ ಜೋರು ಬಿಡಕ್ಕ, ನಮ್ಮ ಅಪ್ಪನ ಕಾಲದಲ್ಲಿ ವ್ಯಾಪಾರ ಆಡುವಾಗ ನಡೀತಾರ. ಅಯ್ಯೋ ಹಳೆ ಸಾಮಾನೆಲ್ಲ ಹೋಗಿ ಈಗ ಈ ಪ್ಲಾಸ್ಟಿಕ್ ಆಗೋಗಿದೆ. ಈ ಪ್ಲಾಸ್ಟಿಕ್ ಬೆಲೆನೇ ಇಲ್ಲ. ಅದೇನಿತ್ತು ಈ ಪೇಪರು, ಕಬ್ಬಿಣ, ಗಾಜು ಇಂಥ ಮಾಡ್ಬೋದು. ಈ ದರಿದ್ರ ಪ್ಲಾಸ್ಟಿಕ್ ಇಂಥ ಮಾಡಕ್ಕಾಗಲ್ಲ. ಇದು ಬೆಲೆನೇ ಇಲ್ಲ. ಮುಂದೆ ಈ ಭೂಮಿಗೆ ಏನು ಅಂತ ದೇವರೇ ಗತಿ, ದೇವರೇ ಕಾಪಾಡ್ಬೇಕು. ಅಕ್ಕ, ನಿನ್ ಗಂಡ ಏನ್ ಕೆಲಸ ಮಾಡೋದು? ದೊಡ್ಡ ಕತೆ ಕಣನು. ನನ್ನ ಗಂಡ ಹಳೇ ಪ್ಲಾಸ್ಟಿಕ್ ಹೊಸ ಪ್ಲಾಸ್ಟಿಕ್ ಮಾಡೋ ಫ್ಯಾಕ್ಟ್ರಿಗೆ ಸೇರ್ಕೊಂಡು ಹೊಗೆ ಕುಡಿದು ಕ್ಯಾನ್ಸರ್ ಬಂತದೋರ ಕಣ. ಅಯ್ಯೋ ಪಾಪ. ಅಕ್ಕ ಕೇಳಿದ್ರ? ಹಣ ಕೇಳಿದ್ರ? ಪಾಪ ಈ ಅಕ್ಕನ ಗಂಡ ಈ ಪ್ಲಾಸ್ಟಿಕ್ ಇಂದ ಕ್ಯಾನ್ಸರ್ ಬಂದು ಸತ್ತೋಗ್ಬಿಟ್ರಂತೆ. ಈ ಪ್ಲಾಸ್ಟಿಕ್ ಇಂದ ದೊಡ್ಡ ದೊಡ್ಡ ರೋಗಗಳು ಬರ್ತಾ ಇರೋದು. ಪ್ಲಾಸ್ಟಿಕ್ ಇಂದ ಬರೀ ಕ್ಯಾನ್ಸರ್ ಮಾತ್ರ ಅಲ್ಲ, ಮೂಳೆ ರೋಗ ಬರ್ತದಂತೆ. ಮೂಳೆ ರೋಗ ಬರ್ತದಂತೆ. ಹೌದಾ? ಈ ಪ್ಲಾಸ್ಟಿಕ್ ಇಂದ ಪಕ್ಕದ ಮನೆಯಲ್ಲಿ ಹಸು ಬಂದಿದೆ. ಇದನ್ನೆಲ್ಲ ಈಗ ಹಾಕ್ಬಾರ್ದು, ಅಲ್ಲೆಲ್ಲ ದೂರ ಆಗೋಗಿ. ಅದು ನಂಗೆ ಯಾಕೆ ಪಕ್ಕದ ಮನೆಯಲ್ಲಿ ಹಸು ಸಂಪಾದಕ್ಕೆ ಅಂತ ನಿಮ್ಮಂತವ್ರು ಮಾಡೋದ್ರಿಂದಲೇ ಮೂರು ಪ್ರಾಣಿಗಳು ತಿಂದು ಸಾಯ್ತಾ ಇರೋದು. ಅಲ್ಲ, ರಾತ್ರಿ ಉಂಟದ್ದು ತೊಳೆದದ್ದು ಕೊಡದದ್ದು ಎಲ್ಲ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಕೊಟ್ಟಿಟ್ಕೊಂಡ್ಬಿಟ್ಟು ಕೆಲ್ಸಕ್ಕೆ ಈ ಬೈಕ್ ಮೇಲೆ ಕಾರ್ ಮೇಲೆ ಹೋಗೋ ಮುಂದೆ ಮೆತ್ತಗೆ ಅತ್ತಗಿತ್ತ ಮಾಡ್ಬಿಟ್ಟು ರೋಡ್ ಮೇಲೆ ಎಷ್ಟು ಹೋಗ್ತೀರಾ? ಈಗ ನೀವು ವಾಕಿಂಗ್ ಮಾಡಕ್ ಬಂದಿ, ವಾಕಿಂಗ್ ಮಾಡಕ್ ಬಂದಾಗ ಮಾಡಿ ಮುಂದೆ ಕೈ ಬಿಟ್ಟು ಹೋಗ್ತಿರ್ತೀಯಲ್ಲ, ಅದೇ ಅವ್ರು ಹೇಳ್ತೀವ ಇದು ನೀವೇ ಅಂತ ಹಾಕಿರ್ಬಾರ್ದು. ನಾನು ಎಜುಕೇಟೆಡ್, ನಾನು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋರೆ. ಯಾವಾಗ ನೀವು ಪ್ಲಾಸ್ಟಿಕ್ಕೇ ಬರ್ತಾವೇನಪ್ಪ? ಅದಕ್ಕ ಈಗ ನೀವು ರೊಕ್ಕ ಇಟ್ಟಿರ್ತೀರಲ್ಲ ಪರ್ಸು, ಅದು ಪ್ಲಾಸ್ಟಿಕ್ ಅಲ್ವೇನಲ್ವಾ? ಬರೀತಿರಲ್ಲ ಪೆನ್ನು, ಅದು ಪ್ಲಾಸ್ಟಿಕ್ ಅಲ್ವಾ? ತಲೆ ಬಾಚಿರಲ್ಲ ಬಾಚಿರ್ತಿ, ಅದು ಪ್ಲಾಸ್ಟಿಕ್ ಅಲ್ವಾ? ಹೋಗಿ ನೀವು ಸಣ್ಣಕ್ಕೆ ಇಟ್ಟಿಯಲ್ಲ ಬೆಡ್, ಅದು ಪ್ಲಾಸ್ಟಿಕ್ ಅಲ್ವಾ? ಇವು ಓಡಿಸ್ಕೊಡ್ಲಪ್ಪ. ಹಲೋ ಅಂತೀಯಲ್ಲ ಫೋನ್, ಅದು ಪ್ಲಾಸ್ಟಿಕ್ ಅಲ್ವೇನಪ್ಪ? ಮೈ ತುಂಬ ಪ್ಲಾಸ್ಟಿಕ್ ಇಟ್ಕೊಂಡು ನಾವು ಪ್ಲಾಸ್ಟಿಕ್ ಇಬ್ರು ಓದ್ತಾ ಓದಕ್ಬಿಟ್ರೆ ನೋಡ್ಕೊಂಡು ಕಲಿತಾರೆ. ನಮಸ್ಕಾರ ಡಾಕ್ಟ್ರೆ, ನಾನು ಕೊಡ್ತಿದ್ದೆ ಕಂದೆ ಎತ್ಕೊಂಡು ಮನೆಯಿಂದ ನೀವ್ ಯಾಕೆ ಬಂದ್ರಿ? ಈ ವಯಸ್ಸಿಗೆ ಬಂದು ಸುದ್ದಿರಲಿಲ್ಲ ಸರ್ ಡಾಕ್ಟ್ರೆ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ, ನಮ್ಮವ್ವ, ನಮ್ಮ ತಾತ, ನಮ್ಮಪ್ಪ ಇವರೆಲ್ಲ ಹಿತ್ತಾಳೆ, ಕಂಚು, ತಾಮ್ರ, ಅಲ್ಯೂಮಿನಿಯಮ್ಮು, ಆಮೇಲೆ ಡಾಕ್ಟ್ರೆ ಒಲೆ ಮೇಲೆ ಕೊಡುಗೆ ಇಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ರು. ಎಷ್ಟು ರುಚಿಯಾಗಿ ಅಂತ ತಿಳ್ಕೊಂಡಿಲ್ಲ. ಈಗ ಈ ಎಂಥದ ಹಾಲು ಪ್ಲಾಸ್ಟಿಕ್ ಬಂದ್ಬಿಟ್ಟೈತಿ. ಈ ಕೆಲಸಕ್ಕೆ ಹೋದಾಗ ಏನ್ ಮಾಡ್ತಾರೆ ಗೊತ್ತಾಗ್ತದೆ? ಹೋಗ ಔಷಧ ಕೊಟ್ಬಿಟ್ಟು ಅನ್ನ, ಸಾಂಬಾರು, ಪಲ್ಯ, ಚಟ್ನಿ, ಚಾ, ಮಜ್ಜಿಗೆ, ಮೊಸರು ಎಲ್ಲನ್ನು ಪ್ಲಾಸ್ಟಿಕ್ ಕವರ್ ಮೇಲೆ ಕಟ್ಟಿಸ್ಕೊಂಡು ಹೋಗ್ತಾರೆ. ಅಷ್ಟೇ ಅವಾಗಾದ್ರೆ ಮಕ್ಕಳಿಗೆ ಕುಡಿಯಕ್ಕೆ ಈ ಪ್ಲಾಸ್ಟಿಕ್ ಹಾಕ್ಕೊಡ್ತಾರೆ. ಇದರಿಂದ ಕಾಯಿಲೆ ಬಂದಿದ್ದಂಗಿರ್ತದ. ಅದೇ ಒಂದು ಒಳ್ಳೆ ಹೋಟೆಲ್ ಹೋಗಿ ಬಾಳೆ ಎಲೆ ಕೊಡ್ತಾರೆ, ಅಡಿಕೆ ಎಲೆ ಕೊಡ್ತಾರೆ, ಇಸ್ತ್ರಿ ಎಲೆ ಕೊಡ್ತಾರೆ. ಅಷ್ಟೇ ಅಲ್ಲ, ಸ್ತ್ರೀಯನ್ ಕಟ್ಟೆನೂ ಕೊಡ್ತಾರೆ. ಅದರ ಊಟ ಮಾಡಿದ್ರೆ ಈ ವಯಸ್ಸು ಬುದ್ಧಿಯಾಗಿ ಇಡೀ ಜಗತ್ತೇ ಪ್ಲಾಸ್ಟಿಕ್ ಮಯ ಆಗೋಗಿದೆ. ಅಲ್ಲ ಡಾಕ್ಟ್ರೆ, ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಅಂಥದ್ದೇನಾಗೋಗಿದೆ? ಅದು ಹಂಗಲ್ಲಪ್ಪ. ಕಮಲಮ್ಮ ಹೇಳ್ತಾ ಇರೋದು ಸರಿನೇ.
ಈಗೊಂದು ಪ್ಲಾಸ್ಟಿಕ್ ಪದಾರ್ಥಗಳನ್ನು ಉಪಯೋಗಿಸದೇ ಇರೋ ದಿನವನ್ನ ಊಹಿಸಿಕೊಳ್ಳೋದು ಕೂಡ ಸಾಧ್ಯವೇ ಇಲ್ಲ. ಈ ಹಿಂದೆ ಸುವರ್ಣ ಯುಗ, ಬೆಳ್ಳಿ ಯುಗ, ತಾಮ್ರದ ಯುಗ ಅಂತ ಕೇಳಿದ್ವಿ. ಇವಾಗಿನ ಯುಗವನ್ನ ಪ್ಲಾಸ್ಟಿಕ್ ಯುಗ ಅಂದ್ರೆ ತಪ್ಪೇ ಆಗಲ್ಲ ನೋಡಿ. ಅಂದ್ರೆ ಬೆಳಿಗ್ಗೆ ಹಲ್ಲುಜ್ಜೋ ಬ್ರಷ್ನಿಂದ ಹಿಡಿದು ರಾತ್ರಿ ಮಲಗೋ ಬೆಟ್ಟವರೆಗೂ ಪ್ಲಾಸ್ಟಿಕ್ ಪದಾರ್ಥಗಳನ್ನು ಪಟ್ಟಿ ಮಾಡ್ತಾ ಹೋದ್ರೆ ಇವತ್ತು ಮುಗಿಯೋದಿಲ್ಲ. ಆದ್ರೆ ನಾವಿವತ್ತು ಯೋಚನೆ ಮಾಡಬೇಕಾಗಿರೋ ವಿಷಯ ಅಂದ್ರೆ ಈ ಪ್ಲಾಸ್ಟಿಕ್ ನೈಸರ್ಗಿಕ ಸಂಪನ್ಮೂಲ ಅಲ್ಲ, ಇದು ಮನುಷ್ಯ ನಿರ್ಮಿತ ಕೃತಕ ವಿಷಕಾರಿ ವಸ್ತು. ಇಟ್ಸ್ ಅ ಸ್ಲೋ ಪಾಯ್ಸನ್ ಟು ನೇಚರ್. ಹೇಗೆ ಅಂತ ಕೇಳಿದ್ವಿ. ಇದು ಬಹಳ ಕಾಲ ಭೂಮಿಯಲ್ಲಿ ಕೊಳೆತು ನಾಶವಾಗದೆ ಭೂಮಿನ ಮಲಿನಗೊಳಿಸ್ತಾ ಪರಿಸರ ಹಾಳು ಮಾಡ್ತಾ ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡಿ ಕೃಷಿ ಚಟುವಟಿಕೆಗಳಿಗೂ ಮಾರಕವಾಗಿದೆ ಈ ಪ್ಲಾಸ್ಟಿಕ್. ಮಣ್ಣಿನ ಫಲವತ್ತತೆ ಕಡಿಮೆ ಆದ್ಮೇಲೆ ಒಳ್ಳೆ ಬೆಳೆ ಎಲ್ಲಿಂದ ಬರಬೇಕಮ್ಮ? ಬೆಳೆನೂ ಇಲ್ಲ, ಬೆಲೆನೂ ಇಲ್ಲ. ಮತ್ತೆ ಮುಂದಿನ ಪೀಳಿಗೆಗೇನು ಅನ್ನ ತಿನ್ನೋದು ಬಂದು ಪ್ಲಾಸ್ಟಿಕ್ ತಿನ್ಬೇಕಾ? ಮಾಡೋದ್ರಿಂದ ಇನ್ನೂ ಅಪಾಯಕಾರಿ. ಪ್ಲಾಸ್ಟಿಕ್ನ ಸುಟ್ಟಾಗ ಪ್ಯೂರಾನ್ಸ್ ಮತ್ತು ಡಯಾಕ್ಸಿನ್ಸ್ ಅನ್ನೋ ವಿಷ ಅನಿಲಗಳು ಗಾಳಿ ಸೇರ್ತವೆ. ಇಂತಹ ವಿಷಪೂರಿತ ಗಾಳಿಯನ್ನು ಉಸಿರಾಡುವಾಗ ಕ್ಯಾನ್ಸರ್ನಂತಹ ಮಾರಕ ರೋಗಗಳು ಬರುವ ಸಾಧ್ಯತೆಯೂ ಬಹಳ ಇದೆ. ಹೌದಾ ಡಾಕ್ಟ್ರೆ? ಹಂಗಂದ್ರೆ ಎಲ್ಲ ಪ್ಲಾಸ್ಟಿಕ್ ತಗೊಂಡೋಗಿ ಅದರ ದೊಡ್ಡ ಮನೆ ಸುಮ್ಮನೆ ಡಾಕ್ಟ್ರೆ. ಹೀಗೆ ಪ್ಲಾಸ್ಟಿಕ್ ಮೋರಿ ಚರಂಡಿ ಸೇರೋದ್ರಿಂದ ಫ್ರೀ ವಾಟರ್ ಫ್ಲೋ ಅಂದ್ರೆ ನೀರು ಸರಾಗವಾಗಿ ಹರಿಯೋದಕ್ಕೆ ತೊಂದರೆ ಆಗುತ್ತೆ. ನೀರು ಸರಾಗವಾಗಿ ಹರಿತಾ ಇದ್ದಾಗ ಅಲ್ಲಲ್ಲೇ ಮೋರಿಗಳು ಕಟ್ಕೊಳ್ಳುತ್ತೆ. ಮೋರಿಗಳು ಕಟ್ಕೊಂಡು ಅಲ್ಲಲ್ಲೇ ಕೊಳಕು ನೀರು ಬರುತ್ತೆ. ಇಂತಹ ಕೊಳಕು ನೀರು ಅಲ್ಲಲ್ಲೇ ನಿಲ್ಲೋದ್ರಿಂದ ಏನೇನಾಗುತ್ತೆ ಹೇಳಿ? ಸೊಳ್ಳೆಗಳಿಂದ ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಅನ್ನೋ ಕಾಯಿಲೆಗಳು ಬರ್ತವೆ. ಈ ರೀತಿ ಪ್ಲಾಸ್ಟಿಕ್ ನ ಸೈಡ್ ಎಫೆಕ್ಟ್ ಇಷ್ಟಕ್ಕೆ ಮುಗಿಯೋದಿಲ್ಲ. ಇದು ಭೂಮಿ ಮೇಲೆ ನೀರಿಂಗೋದಕ್ಕೂ ಬಿಡದೆ ಅಂತರ್ಜಲ ಕುಸಿತಕ್ಕೂ ಕಾರಣವಾಗ್ತಿದೆ ಈ ಪ್ಲಾಸ್ಟಿಕ್. ಹಂಗಾದ್ರೆ ಎಲ್ಲ ಪ್ಲಾಸ್ಟಿಕ್ ತಗೊಂಡೋಗಿ ಯಾವ್ದಾದ್ರು ದೊಡ್ಡ ಕೆರೆಗೋ ಇಲ್ಲ ಸಮುದ್ರಕ್ಕೋ ಸುಟ್ಬಿಡೋಣ. ಹೀಗೆ ಪ್ಲಾಸ್ಟಿಕ್ ಕೆರೆ, ನದಿ, ಸಮುದ್ರ ಸೇರೋದ್ರಿಂದ ಸಾವಿರಾರು ಜಲಚರಗಳು ನಾಶವಾಗ್ತಿವೆ. ಅಯ್ಯೋ ಪಾಪ, ಹಾಗಿದ್ರೆ ಆ ಮೂಕ ಪ್ರಾಣಿ ಪ್ಲಾಸ್ಟಿಕ್ ತಿಂದು ಎಷ್ಟು ಕಷ್ಟಪಟ್ಟು ಪ್ರಾಣ ಬಿಡ್ತೋ ಏನೋ. ನಿಜ, ಪಶು ಪಕ್ಷಿಗಳಿಗಂತೂ ಇನ್ನಿಲ್ಲದ ಹಿಂಸೆ. ಉದಾಹರಣೆಗೆ ನೀವೆಲ್ಲ ನೋಡಿರ್ಬೋದು, ಹಸುಗಳು ಕಸ ತಿನ್ನೋ ಅವಸರದಲ್ಲಿ ಆ ಪ್ಲಾಸ್ಟಿಕ್ ಜೊತೆಗೆ ತಿಂದು ನುಗ್ತಾ ಇರ್ತವೆ. ಈ ರೀತಿ ಪ್ಲಾಸ್ಟಿಕ್ ಅವುಗಳ ಹೊಟ್ಟೆ ಸೇರೋದ್ರಿಂದ ಅವುಗಳ ಸಾವಿಗೂ ಕಾರಣವಾಗ್ತಿದೆ. ಜನಗಳೇ ಕೇಳಿದ್ರ? ಡಾಕ್ಟರ್ ಹೇಳಿದ್ನ ಕೇಳಿದ್ರ? ಈ ಪ್ಲಾಸ್ಟಿಕ್ ಇಂದ ಇಷ್ಟೆಲ್ಲ ಅನಾಹುತ ಆಗ್ತಾ ಇದೆ ಅಂದ್ರೆ ನಾವು ಪ್ಲಾಸ್ಟಿಕ್ ನ ಬಳಸ್ಬೇಕಾ ಸರ್? ಹೇಳಿ, ಬಳಸ್ಬೇಕಾ ಸರ್? ಮೇಡಮ್, ನಾವು ಪ್ಲಾಸ್ಟಿಕ್ ನ ಬಳಸಬಾರ್ದು, ಅದೊಂದೇ ಪರಿಹಾರ. ಇನ್ನೊಂದು ವಿಷಯ, ಈ ಪ್ಲಾಸ್ಟಿಕ್ ಬಾಟ್ಲು ಮತ್ತು ಕಂಟೈನರ್ಗಳಲ್ಲಿ ನೀರು ತುಂಬಿ ಫ್ರಿಡ್ಜಲ್ಲಿ ಇಡೋದು, ಮೈಕ್ರೋವನ್ನಲ್ಲಿ ಬಿಸಿ ಮಾಡೋದು, ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಬಿಸಿ ಊಟ ಮಾಡೋದು, ಪ್ಲಾಸ್ಟಿಕ್ ಲೋಟದಲ್ಲಿ ಬಿಸಿ ನೀರು, ಹಾಲು, ಕಾಫಿ, ಟೀ ಕುಡಿಯೋದ್ರಿಂದ ವಿಷಕಾರಿಕ ಕೆಮಿಕಲ್ಸ್ ಆದ ಬಿಸ್ಫಿನಾಲ್ ಎ ಮತ್ತು ಡಯಾಕ್ಸಿನ್ಸ್ ರಿಲೀಸ್ ಆಗುತ್ತೆ. ಅದರಲ್ಲಿ ಡಯಾಕ್ಸಿನ್ ಇದೆಯಲ್ಲ, ಕ್ಯಾನ್ಸರ್ ಕಾರಕ ವಿಷಕಾರಿ ಅಂತ ಹೇಳಿ. ಸರಿಯಾಗಿ ಹೇಳ್ತಿದ್ದೀರಾ? ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಇವರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಅಧಿಕಾರಿಗಳಾಗಿದ್ದಾರೆ. ಹೇಳಿ ಸರ್, ಎಲ್ಲಿ ಕಡೆ ಬಂದಿದ್ದು? ಏನಿಲ್ಲ, ಇದು ಬೀದಿ ನಾಟಕ ನಡೀತದೆ ಅಂತ ಗೊತ್ತಾಯಿತು. ನಾಟಕ ನೋಡೋಣ ಅಂತ ಬಂದಿದ್ದೆ ಡಾಕ್ಟರ್. ತುಂಬಾ ಒಳ್ಳೆಯದು. ಡಾಕ್ಟ್ರೆ, ಅದೊಂದು ಡೌಟ್ ಇತ್ತು. ನಿಮ್ ಡೌಟ್ಗಳೆಲ್ಲ ಈಗ ಅವರು ಕ್ಲಿಯರ್ ಮಾಡ್ತಾರೆ. ಸಹ ಈ ಪ್ಲಾಸ್ಟಿಕ್ ಇಂದ ಇಷ್ಟೆಲ್ಲ ಅನಾಹುತ ಆಗ್ತಿದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಇಲಾಖೆ ಏನು ಕ್ರಮ ಕೈಗೊಂಡಿದೆ ಅಂತ? ಒಂದು ವೇಳೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಈಗಾಗಲೇ ನಾವು ಕಾನೂನು ಕ್ರಮ ಕೈಗೊಂಡಿದ್ದೀವಿ. ನೋಡಿ ಒಂದು ವೇಳೆ ಈ ತರ ಪ್ಲಾಸ್ಟಿಕ್ ತಟ್ಟೆಗಳು, ಈ ತರ ಪ್ಲಾಸ್ಟಿಕ್ ತೋರಣಗಳು, ಈ ತರ ಪ್ಲಾಸ್ಟಿಕ್ ಡಬ್ಬಗಳು, ಈ ತರ ಪ್ಲಾಸ್ಟಿಕ್ ಸ್ಪೂನುಗಳು, ಈ ತರ ಪ್ಲಾಸ್ಟಿಕ್ ಸ್ಟ್ರಾಗಳು ಮತ್ತೆ ಈ ತರ ಪ್ಲಾಸ್ಟಿಕ್ ಲೋಟಗಳು ಕರ್ನಾಟಕ ರಾಜ್ಯಾದ್ಯಂತ ಮಾರಾಟ ಮತ್ತು ಬಳಕೆಯನ್ನು ಈಗಾಗಲೇ ರಾಜ್ಯಾದ್ಯಂತ ನಾವು ಸರ್ಕಾರದಿಂದ ನಿಷೇಧ ಮಾಡಿದ್ದೇವೆ. ಅಲ್ಲ ಸ್ವಾಮಿ, ಪ್ಲಾಸ್ಟಿಕ್ನೆಲ್ಲ ಬಿಟ್ಬಿಟ್ರೆ ಜನರಿಗೆ ಬೇರೆ ಪರ್ಯಾಯ ಏನು ಹೇಳಿ? ತಮ್ಮ ಪರ್ಯಾಯ ಇದ್ದೇ ಇದೆಯಲ್ಲ ನೋಡಿ. ನಮ್ಮ ಇಟ್ಟು ಕಂಚು, ತಾಮ್ರ, ಹಿತ್ತಾಳೆ, ಅಲ್ಯೂಮಿನಿಯಂ, ಸ್ಟೀಲು ಇಂಥ ಪದಾರ್ಥಗಳನ್ನ ಬಳಸ್ತಾ ಇದ್ರು ನೋಡಿ. ಪ್ಲಾಸ್ಟಿಕ್ ಪರ್ಯಾಯ ಇದ್ದೇ ಇದೆ ನೋಡಿ. ಸ್ಟೀಲ್ ಬಾಕ್ಸ್ ಅನ್ನು ಬಳಸ್ಬೋದು,
ಹೋಟ್ಲುಗಳಿಗೆ ಹೋಗಿ ಪಾರ್ಸಲ್ ತರ್ಬೋದು ಸ್ಟೀಲ್ ಬಾಕ್ಸ್ಗಳಲ್ಲಿ. ನೋಡಿ ಈ ಥರ ಸ್ಟೀಲ್ ಲೋಟಗಳಲ್ಲಿ ನೀವು ಹಾಲು, ಮಜ್ಜಿಗೆ, ಕಾಫಿ, ಟೀ ಏನ್ ಬೇಕಾದ್ರೂ ಕುಡಿಬೋದು. ನೋಡಿ ಈ ಥರ ಪಿಂಗಾಣಿಗಳನ್ನು ಬಳಸ್ಬೋದು ನೀವು ಪ್ಲಾಸ್ಟಿಕ್ ಬದಲು. ನೋಡಿ ಈ ಥರ ಸ್ಟೀಲ್ ಸ್ಪೂನ್ಗಳನ್ನು ಬಳಸ್ಬೋದು, ಸ್ಟೀಲ್ ತಟ್ಟೆಗಳನ್ನು ಬಳಸ್ಬೋದು ಬಂಧುಗಳೇ. ನೋಡಿ ನೀವು ಮದುವೆ ಸಮಾರಂಭಗಳಲ್ಲಿ ಊಟದ ವ್ಯವಸ್ಥೆಗೆ ಈ ಥರ ಬಾಳೆ ಎಲೆಗಳನ್ನು ಬಳಸ್ಬೋದು. ನೋಡಿ ಇಸ್ತ್ರಿ ಎಲೆಗಳನ್ನು ಬಳಸ್ಬೋದು, ಪ್ಲಾಸ್ಟಿಕ್ ಬಂದು ನೋಡಿ ಪ್ಲಾಸ್ಟಿಕ್ ತಟ್ಟೆ ಬಂದು ಅಡಿಕೆ ಹಾಳೆಗಳನ್ನು ಬಳಸ್ಬೋದು ಬಂಧುಗಳೇ. ಎಲ್ಲ ಪರಿಹಾರ ಇದ್ದೇ ಇದೆ. ಮತ್ತೆ ನೀವು ಯಾವುದೇ ಮಾರ್ಕೆಟ್ಗೆ ಹೋದ್ರೆ ಈ ಥರ ಗೋಣಿ ಬ್ಯಾಗ್ಗಳನ್ನು ಬಳಸ್ಬೋದು ಬಂಧುಗಳೇ. ನೋಡಿ ಪರಿಹಾರ ಇದೆ. ಈ ಥರ ಇದು ಪೇಪರ್ ಬ್ಯಾಗ್ಗಳನ್ನು ಬಳಸ್ಬೋದು ಬಂಧುಗಳೇ. ನೋಡಿ ಇದ್ದೇ ಇದೆ, ಪರಿಹಾರ ಇದ್ದೇ ಇದೆ. ನೋಡಿ ಈ ಥರ ಬಟ್ಟೆ ಬ್ಯಾಗ್ಗಳನ್ನು ಬಳಸ್ಬೋದು ನಾವು. ಪ್ಲಾಸ್ಟಿಕ್ ಬಂದು ಬಟ್ಟೆ ಬ್ಯಾಗ್ಗಳನ್ನು ಬಳಸ್ಬೋದು. ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಮಲ್ಲೇಶ್ವರನ ಅಸೋಸಿಯೇಷನ್ ಅಲ್ಲಿ ಇಲ್ಲಿ ಬಂದಿರತಕ್ಕಂಥ ಸದಸ್ಯರಲ್ಲಿ ಒಂದು ಮನವಿ. ನಮಗೆ ಒಳ್ಳೆ ಬದುಕು ಬೇಕಾದ್ರೆ, ನಮಗೆ ಒಳ್ಳೆ ಆರೋಗ್ಯ ಬೇಕಾದ್ರೆ, ಈ ಸಮಾಜಕ್ಕೆ ಒಳ್ಳೆ ಪರಿಸರ ಬೇಕಾದ್ರೆ, ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಒಳ್ಳೆ ಬದುಕು, ಒಳ್ಳೆ ಆರೋಗ್ಯ, ಒಳ್ಳೆ ಪರಿಸರ ಬೇಕು ಅಂದ್ರೆ ನಾವು ಪ್ಲಾಸ್ಟಿಕ್ ಅನ್ನ ಕೊನೆಗಾಣಿಸಲೇಬೇಕು. ಬನ್ನಿ ಇವತ್ತಿನಿಂದಲೇ, ಈಗಿನಿಂದಲೇ ನಾವು ಪ್ಲಾಸ್ಟಿಕ್ ಅನ್ನು ಕಡೆಗಾಣಿಸೋಣ. ನಾವೆಲ್ಲರೂ ಸೇರಿ ಪ್ಲಾಸ್ಟಿಕ್ ಅನ್ನು ವಿರೋಧಿಸೋಣ. ನಾವೆಲ್ಲರೂ ಸರಿ ಪ್ರಮಾಣ ಮಾಡೋಣ. ಬನ್ನಿ ಬಂಧುಗಳೇ, ಬನ್ನಿ ಬನ್ನಿ ಬಂಧುಗಳೇ, ಬನ್ನಿ ಮಾಡಿ ಇಲ್ಲೇ ಬನ್ನಿ, ಇಲ್ಲೇ ಬನ್ನಿ, ಇಲ್ಲೇ ಬನ್ನಿ, ಬನ್ನಿ ಸರ್.